ನೀಟ್ ಕೌನ್ಸೆಲಿಂಗಲ್ಲಿ ಈ ಒಂದೇ ಒಂದು ವಿಷಯದಿಂದ ಸಾಕಷ್ಟು ಒಂದು ಬದಲಾವಣೆಗಳಾಗ್ತಿದೆ. ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಏನು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀಟ್ ಕೌನ್ಸೆಲಿಂಗ್ನ ಅಟೆಂಡ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅಷ್ಟು ಇಂಪಾರ್ಟೆಂಟ್ ವಿಡಿಯೋ ನಿಮಗೇನೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ನೀಟ್ ಕೌನ್ಸಿಲಿಂಗ್ ಮುಗಿಯೋರು ಕೂಡ ನೀಟ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ. KCT ಅಪ್ಡೇಟ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ KCT ಅಪ್ಡೇಟ್ ಸಿಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ನೀವು ನೋಡ್ಬೋದು, ಈ ವರ್ಷ 5 ಹೊಸದಾಗಿ ಮೆಡಿಕಲ್ ಕಾಲೇಜಸ್ ಆ್ಯಡ್ ಆಗಿದೆ. 2 ಬೆಂಗಳೂರಲ್ಲಿ ಆ್ಯಡ್ ಆಗ್ತಿದೆ, ಇನ್ನೊಂದು ಬಾಗಲಕೋಟೆ, ರಾಮನಗರ ಮತ್ತು ಕನಕಪುರದಲ್ಲಿ ಆ್ಯಡ್ ಆಗ್ತಿದೆ. ಸರಿನಾ? ಇದು ನಿಮ್ಗೆಲ್ಲರಿಗೂ ಕೂಡ ಆಗಲೇ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಇವಾಗ ಇದರಿಂದ ಏನಾಗುತ್ತೆ ಅಂದರೆ ಕಟ್ ಆಫ್ ಸಿಕ್ಕಾಪಟ್ಟೆ ಏನು ಇನ್ಕ್ರೀಸ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ, ಅದಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಇವಾಗ ನಿಮಗೆ ಜಾಸ್ತಿ ಕಾಲೇಜಸ್ ಆ್ಯಡ್ ಆಗ್ತು ಅಂದರೆ ನಿಮಗೆ ಸೀಟು ಕೂಡ ಇನ್ಕ್ರೀಸ್ ಆಗುತ್ತೆ. ಅದರಿಂದ ನಿಮಗೆ ಕಟ್ ಆಫ್ ಜಾಸ್ತಿ ಇನ್ಕ್ರೀಸ್ ಆಗೋದು ಸ್ವಲ್ಪ ಇವಾಗ ಕಮ್ಮಿ ಇನ್ಕ್ರೀಸ್ ಆಗ್ಬೋದು. ಒಂದು 30-50 ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಿದ್ದು ಕಟ್ ಆಫ್ ಬಂದ್ಬಿಟ್ಟು ಇವಾಗ 10ರಿಂದ ಒಂದು 25 ಮಾರ್ಕ್ಸ್ವರೆಗೂ ಕೂಡ ಇನ್ಕ್ರೀಸ್ ಆಗ್ಬೋದು. ಇದು ಕೂಡ ಕ್ಯಾಟಗರಿಗಳ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ವೇರಿ ಆಗುತ್ತೆ ಅನ್ನೋದು. ಇದು ಇನ್ಕ್ರೀಸ್ ಆಗ್ತಿದೆ ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ. 2 ಗೌರ್ಮೆಂಟ್ ಕಾಲೇಜು, 3 ಪ್ರೈವೇಟ್ ಕಾಲೇಜು. ಇಲ್ಲಿ 2 ಗೌರ್ಮೆಂಟ್ ಕಾಲೇಜು 3 ಪ್ರೈವೇಟ್ ಕಾಲೇಜುಗಳಿಗೆ ಸಮ. ಏನಕ್ಕೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಂಟೇಕ್ ಸೀಟ್ಸ್ ಎಷ್ಟಿದೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಂತ. ಇಲ್ಲಿ ನೋಡಿ, ಯಾವುದೇ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಸೀಟ್ಸ್ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಆಲ್ ಇಂಡಿಯಾ ಕೋಟಾ, ಸ್ಟೇಟ್ ಕೋಟಾ ಅಂತ, ಮತ್ತು ನೆಕ್ಸ್ಟು ಪ್ರೈವೇಟ್ ಕೋಟಾ ಎಲ್ಲ ಡಿವೈಡ್ ಆಗುತ್ತೆ. ಆದರೆ ಈ ಗೌರ್ಮೆಂಟ್ ಕಾಲೇಜ್ ಏನು ಹೊಸದಾಗಿ ಆ್ಯಡ್ ಅಪ್ ಆಗ್ತಿದೆಯಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಆಲ್ ಇಂಡಿಯಾ ಕೋಟಾ ಅಂದ್ಬಿಟ್ಟು 15% ಸೀಟ್ಸ್ ಡಿವೈಡ್ ಆಗುತ್ತೆ, ಮತ್ತು ಗೌರ್ಮೆಂಟ್ ಕೋಟಾ ಅಂದ್ಬಿಟ್ಟು 85% ಸೀಟ್ಸು ಡಿವೈಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಂಬರ್ಸ್ ಎಷ್ಟಿದೆ ಅಂತ. ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇಂಟೇಕ್ ಬಂದ್ಬಿಟ್ಟೆ 150, 100 ಆ ರೀತಿ ರೇಂಜಲ್ಲಿ ಇದೆ. ಇಲ್ಲಿ ಆಲ್ ಇಂಡಿಯಾ ಕೋಟಾಗವ್ರು ಕೂಡ ಸೀಟ್ಸ್ ಬಸ್ಟು ಬರೀ ಕೇವಲ 22, 23, 15 ಈ ರೀತಿ ಕೊಡ್ತಾರೆ. ನಮಗೆ ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ, ಕರ್ನಾಟಕ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋರಿಗೆ ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡಬೇಕಾಗುತ್ತೆ. 212, 128, 127, 85, 128 ಇದೆ. ಸರಿನಾ? ಇದು 2 ಮೆಡಿಕಲ್ ಕಾಲೇಜಸ್ ನಿಮ್ಗೆ ಏನಾದರೂ ಆ್ಯಡಪ್ ಆಯ್ತು ಅಂದರೆ ಅಪ್ರಾಕ್ಸಿಮೇಟ್ಲಿ 100ಇಂದ ನಿಮಗೆ 200ವರೆಗೂ ಕೂಡ ಸೀಟ್ಸ್ ಅವೈಲಬಿಲಿಟಿ ಆಗ್ಬೋದು ಕೌನ್ಸಿಲಿಂಗಲ್ಲಿ. 2 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸಿಂದ. ಅದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಅವಾಗ ನಮಗೆ ಎಕ್ಸಾಕ್ಟ್ ನಂಬರ್ ಗೊತ್ತಾಗುತ್ತೆ. ಇವಾಗ ಜಸ್ಟ್ ಅಪ್ರಾಕ್ಸ್ ಡಾಟಾ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು. ಸರಿನಾ? ನೆಕ್ಸ್ಟು ಪ್ರೈವೇಟ್ ಕಾಲೇಜಸ್ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಪ್ರೈವೇಟ್ ಕಾಲೇಜಸ್ಸು ಪ್ರೈವೇಟ್ ಯೂನಿವರ್ಸಿಟಿಲಿ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ಟೋಟಲ್ ಇಂಟೆಕ್ ನೋಡ್ಕೊಳ್ಳಿ, ಇದು ಸಬ್ ಡಿವಿಷನ್ ಆಗುತ್ತೆ. ಇಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೀವು ಸೀಟ್ಸ್ ನೋಡ್ಬೋದು, ಜಸ್ಟ್ 40% ಅಷ್ಟೇ ಬರೋದು ಪ್ರೈವೇಟ್ ಕಾಲೇಜಸ್ಸಿಂದ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಿಂದ. ಇಲ್ಲಿ ನೋಡಿ 40% ಸೀಟ್ಸ್ ಅಂದರೆ ಇಲ್ಲಿ 250 ಕಾಲೇಜಸ್ ಆ್ಯಡಪ್ ಆಗ್ತಿದೆ. 40% ಅಂದರೆ ನಮಗೆ ಇಲ್ಲಿ 100 ಆ್ಯಡ್ ಆಗ್ತಿದೆ. 150 ಸೀಟ್ಸ್ ಆ್ಯಡಪ್ ಆಯಿತು ಕೌನ್ಸಿಲಿಂಗಲ್ಲಿ ಅಂದರೆ ನಮಗೆ ಸಿಗೋದು ಎಷ್ಟು ಕರ್ನಾಟಕ ಸ್ಟೂಡೆಂಟ್ಸ್ಗೆ? ಜಸ್ಟ್ ಇಲ್ಲಿ 60 ಸಿಗ್ತಿದೆ ಗೌರ್ಮೆಂಟ್ ಕೋಟಾ ಅಂಡರಲ್ಲಿ. ಮತ್ತು ESI ಕೋಟಾ, ಪ್ರೈವೇಟ್ ಕೋಟಾ, NRI ಕೋಟಾ ಮತ್ತು ಅದರ್ಸ್ ಕೋಟಾದಲ್ಲಿ ಇನ್ನೂ ಸಬ್ ಡಿವಿಷನ್ ಆಗಿ ಹೋಗುತ್ತೆ. ಜಸ್ಟ್ ನಮಗೆ 40% ರಿಸರ್ವೇಷನ್ಸ್ ಅಷ್ಟೇ ನಿಮಗೆ ಇಲ್ಲಿ ಕ್ಲೈಮ್ ಆಗೋದು. ಅದರಿಂದ ನಿಮಗೆ ಇಲ್ಲಿ ಪ್ರೈವೇಟ್ ಕಾಲೇಜಿಂದ ಅಷ್ಟೊಂದು ಜಾಸ್ತಿ ಮೇಜರಾಗಿ ನಿಮಗೆ ಎಲ್ಪ್ ಆಗಲ್ಲ ಜಾಸ್ತಿ ಆ್ಯಡಪ್ ಆದರೂ ಕೂಡ. ಯಾಕಂದರೆ ನಿಮಗೆ ಸ್ವಲ್ಪ ಸೀಟ್ಸ್ ಮಾತ್ರ ಇಲ್ಲಿ ಗೌರ್ಮೆಂಟ್ ಕೋಟಾ ಅಂಡರಲ್ಲಿ ಬರುತ್ತೆ, ಮಿಕ್ಕಿದ್ದು ಸ್ವಲ್ಪ ಪ್ರೈವೇಟ್ಗೆ ಹೋಗುತ್ತೆ, ನೆಕ್ಸ್ಟ್ ಆಲ್ ಇಂಡಿಯಾ ರೀತಿ ಸಬ್ ಡಿವಿಷನ್ ಆಗಿ ಹೋಗುತ್ತೆ. ಈ ರೀತಿ ಬಂದ್ಬಿಟ್ಟು ನಿಮಗೆ ಕಾಲೇಜಸ್ ಬಂದ್ಬಿಟ್ಟು ಡಿವೈಡ್ ಆಗುತ್ತೆ. ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಈ ಹೊಸ ಕಾಲೇಜಸ್ನ ಆ್ಯಡಪ್ ಮಾಡ್ತಾರೆ. ಆಮೇಲೆ ನಿಮ್ಮ ಕ್ಯಾಟಗರಿಗಳಿಗೆ ಎಷ್ಟು ಸೀಟ್ಸ್ಗಳನ್ನ ಡಿವೈಡ್ ಮಾಡಿದರೆ ಮತ್ತು ಪ್ರೈವೇಟ್ ಕೋಟಾಗೆ ಎಷ್ಟು ಹೋಗುತ್ತೆ ಮತ್ತು NRI ಕೋಟಾಗೆ ಎಷ್ಟು ಹೋಗುತ್ತೆ ಎಲ್ಲ ಕೂಡ ನಿಮಗೆ ಎಕ್ಸಾಕ್ಟ್ ನಂಬರ್ ಸಿಗುತ್ತೆ. ಓಕೆ, ಈ ಒಂದು ಕಾಲೇಜ್ ಎಲ್ಲ ಆ್ಯಡಪ್ ಆಗಿರೋದ್ರಿಂದ ನಿಮಗೆ ಕಟ್ ಆಫ್ ಏನು ಇನ್ಕ್ರೀಸ್ ಆಗ್ತಿತ್ತಲ್ಲ ಜಾಸ್ತಿ, ಅದು ಸ್ವಲ್ಪ ನಿಮಗೆ ಇವಾಗ ಬ್ರೇಕ್ ಆಗುತ್ತೆ. ಆದರೂ ಕೂಡ ನಿಮಗೆ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಆದರೆ ಸಿಕ್ಕಾಪಟ್ಟೆ ಜಾಸ್ತಿ ಇನ್ಕ್ರೀಸ್ ಆಗಲ್ಲ. ಮೊದಲು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ ಆ ಒಂದು ನಂಬರಲ್ಲಿ ಇನ್ಕ್ರೀಸ್ ಆಗಲ್ಲ. ಸರಿನಾ? ಜೊತೆಗೆ ಇಲ್ಲಿ ಸಾಕಷ್ಟು ಜನ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಆ ಒಂದು ಮೆಂಬರ್ಶಿಪ್ ತೊಗೊಂಡಾಗ ನಾನು ಡಾಟಾ ಅನಲೈಸ್ ಮಾಡಿ ನೋಡಿದಾಗ ಇಲ್ಲಿ 400 ಕೆಳಗಡೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತು 500 ಕೆಳಗಡೆ ಕೂಡ ಜಾಸ್ತಿ ಜನ ಇದ್ದಾರೆ, ಮತ್ತು 500ಇಂದ 600 ಒಳಗಡೆ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಇದ್ದಾರೆ. ಓಕೆ, ಆದರೆ 650 ಕ್ರಾಸ್ ಮಾಡಿರೋದ ಮೇಲೆ ಜಾಸ್ತಿ ಜನ ಸ್ಟೂಡೆಂಟ್ಸೇ ಇಲ್ಲ. ಒಳಗಡೆ ಇರೋರಿಗೆ ಸ್ವಲ್ಪ ಜಾಸ್ತಿನೇ ಇದೆ. 500 to 600 ಇರೋರಿಗೆ ಸ್ವಲ್ಪ ಮಿನಿಮಲ್ ಆಗಿದೆ, ಅಷ್ಟೊಂದೇನು ಓವರಾಗೇನು ಇದಾಗಿಲ್ಲ. ಈ ರೀತಿ ಒಂದು ಕಾಂಪಿಟೇಷನ್ ಬಿಲ್ಡಪ್ ಆಗ್ತಿದೆ. ಯಾಕೆಂದರೆ ನೀಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ದಾರೆ ಅಂದರೆ ಸಾಕಷ್ಟು ಜನ 1 ವರ್ಷ 2 ವರ್ಷ ಡ್ರಾಪ್ ಔಟ್ ತೊಗೋತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಕಾಮನಾಗಿ 1 ವರ್ಷ ತೊಗೋತಿದ್ರು, ಇವಾಗ ಎಲ್ಲರೂ ಕೂಡ 2 year 3 year ಈ ರೀತಿ ಡ್ರಾಪ್ ಔಟ್ ಆಗ್ತಿದ್ದಾರೆ. ಅದು ಕೂಡ ಕರ್ನಾಟಕ ಸ್ಟೂಡೆಂಟ್ಸು ಈ ರೀತಿ ಆಗ್ತಾಯಿದ್ದಾರೆ. ಅದರಿಂದ ನಿಮಗೆ ಪ್ರತಿ ವರ್ಷವೂ ಕೂಡ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಸರಿ, ಇಷ್ಟೊಂದು ಫ್ಯಾಕ್ಟರ್ಸಿಂದ ನಿಮಗೆ ಇಲ್ಲಿ ಕಾಲೇಜಸಲ್ಲಿ ಸೀಟ್ ಸಿಗೋದು ಸಿಗದೇ ಇರೋದೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರೋದು.
ಅದರಿಂದ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಆಗ್ತಿದೆ. ಮತ್ತು ನಿಮ್ಗೆ ಯಾರಿಗಾದ್ರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಒನ್ ಡೇ ಮೆಂಬರ್ಶಿಪ್ ಕೂಡ ಅವೈಲೇಬಲ್ ಇರುತ್ತೆ, ಆನ್ಲೈನ್ ಆಫ್ಲೈನ್ ಮೆಂಬರ್ಶಿಪ್ ಕೂಡ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟ್ ಇದೆ ಅಂದರೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ.